ದಯಮಾಡಿ ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸ್ಬೇಕು, ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ನಮ್ಮ ಮಿತ್ರ ಪಕ್ಷದ ಶಾಸಕರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇನ್ನೂ ಕೂಡ 5.5 ತಿಂಗಳಿಂದ ಉತ್ತರ ಸಿಕ್ಕಿಲ್ಲ. ಸ್ವರೂಪ್ರವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ತಪ್ಪುತ್ತರ ಸಿಕ್ಕಿದೆ. ಆದರೆ ನಿಜವಾಗ್ಲೂ ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ದಯಮಾಡಿ ಕನ್ನಡ ನಾಡಿನ ಜನತೆಗೆ ತಿಳಿಸಿ, ವಿಶೇಷವಾಗಿ ನಮ್ಮ ತಾಯಂದಿರಿಗೆ ತಿಳಿಸ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಡೆಯಿಂದ ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಒತ್ತಡವನ್ನು ಹಾಕಲಿಕ್ಕೆ ಬಯಸ್ತೇವೆ. ಹೇಳದ್ನಲ್ಲಣ್ಣ, ಅದೇದೋ 150, 189 ಅಂದ್ರೆ ಇಲ್ಲಿ 5,000 ಕೋಟಿ, ಅದಕ್ಕೆ ಹೇಳ್ತಾರೆ. ಇದ್ರ ಪ್ರಮಾಣ ನಾವು ಲೆಕ್ಕ ಮಾಡಕ್ಕೆ ಆಗಲ್ಲ. ಸರ್, ನನ್ನ ಸ್ಟೇಟಸ್ಸು ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ, ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಅತಿಯಾದಂಥ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಹುಡುಗ, ಸರ್ಕಾರಕ್ಕೆ ತೆರಿಗೆ ಮೂಲದಲ್ಲಿ ತೆರಿಗೆನೂ ಕೂಡ ಕಟ್ತಾ ಇರ್ತಕ್ಕಂಥ ಹುಡುಗ. ನನ್ನ ಸ್ಟೇಟಸ್ ಇಷ್ಟೇ, ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀನಿ, ಕನ್ನಡ ನಾಡಿನ ಜನತೆಯ ಪರವಾಗಿ ಅವ್ರದ್ದು ಯಾವುದೇ ಸಮಸ್ಯೆಗಳಿರಲಿ, ಸಂಕಷ್ಟಗಳಿರಲಿ, ಸರ್ಕಾರಗಳು ಮಾಡ್ತಕ್ಕಂಥ ಯಾವುದೇ ಹಗರಣಗಳಿರಲಿ, ತಪ್ಪುಗಳಿರಲಿ, ಇವೆಲ್ಲವೂ ಕೂಡ ಎತ್ತಿಡಿತಕ್ಕಂಥದ್ದಕ್ಕೆ ಒಬ್ಬ ಕನ್ನಡ ನಾಡಿನ ಸಾಮಾನ್ಯ ಪ್ರಜೆಯಾಗಿ ಬ್ರ್ಯಾಕೆಟಲ್ಲಿ ಕಾಮನ್ ಮ್ಯಾನ್ ಆಗಿ ಕೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಕಾಮನ್ ಮ್ಯಾನ್ಗೂ ಉತ್ತರ ಕೊಡಬೇಕಾಗ್ತದೆ. ಕಾಮನ್ ಮ್ಯಾನ್ಗೆ ಉತ್ತರ ಕೊಡಬೇಕಾಗಿರೋದು ನೀವು. ಕಾಮನ್ ಮ್ಯಾನು ನಿಮ್ಮನ್ನ CM, DCM 136 ಶಾಸಕರನ್ನ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಇದೇ ಕನ್ನಡ ನಾಡಿನ 7 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಇತ್ತು. ಹಾಗಾಗಿ ನಾನು ಅವ್ರ ಪರವಾಗಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಕೇಳ್ತಾ ಇದ್ದೀನಿ. ದಿಸ್ ಇಸ್ ಮೈ ಸ್ಟೇಟಸ್ ಸರ್. ಕೊಟ್ಟಿಲ್ಲ ಅಂದ್ರೆ ಎಲ್ಲಿಗೆ ಹೋಯ್ತು? ರಿಲೀಸೇ ಮಾಡಿಲ್ಲ ಅಂದ್ರೆ ಎಲ್ಲಿಗೆ ಹೋಯ್ತು? ಸ್ಪಷ್ಟತೆ ಕೊಡು ಅಣ್ಣ. ಬಡ್ಜೆಟ್ ಅಲ್ಲಿ ಪ್ರಾವಿಷನ್ ಆದ್ಮೇಲೆ ಹಣ ಎಲ್ಲಿ ಮಂಗಮಾಯ ಆಯ್ತು? ಯಾತಕ್ಕೋಸ್ಕರ ಬಳಕೆ ಮಾಡ್ಕೊಂಡಿದ್ದೀರಾ ಈಗ? ಯಾಕೆಂದ್ರೆ ಇದೇನು ಹೊಸದೇನಲ್ಲ ಕಾಂಗ್ರೆಸ್ ಅವ್ರಿಗೆ. SCP TSP ಹಣ ಪ್ರತಿ ವರ್ಷ ಎಷ್ಟೆಷ್ಟು ಸಾವಿರ ಕೋಟಿ ಬಳಕೆ ಬೇರೆ ಬೇರೆ ಕಡೆ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀವಿ. ಇನ್ನು ಎಷ್ಟು ನಿಗಮದ ಹಣಗಳು, ಆ ನಿಗಮದ ಆಯಾ ಸಮಾಜದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ, ಕಲ್ಯಾಣಕ್ಕೆ ಇಟ್ಟಿರ್ತಕ್ಕಂಥ ಹಣಗಳು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀವಿ. ಒಪ್ಕೊಂಡಿದಾರಲ್ಲ, ಅದೇ ರೀತಿ ಇದನ್ನು ಏನ್ ಮಾಡಿದೀರಾ ಅಂತ ದಯವಿಟ್ಟು ಜನರ ಮುಂದೆ ಇಡಿ, ಒಪ್ಕೊಳ್ಳಿ. ಎಲ್ಲೋಗಿದೆ ದುಡ್ಡು ಕೊಡ್ತೀರಾ? ಬಡ್ಜೆಟ್ ಪ್ರಾವಿಷನ್ ಆದ್ಮೇಲೂ ಕೂಡ ಯಾಕೆ ದುಡ್ಡು ಕೊಟ್ಟಿಲ್ಲ? ದುಡ್ಡು ಎಲ್ಲಿಗೋಯ್ತು? ಮುಂದೇನಾದ್ರು ಕೊಡ್ತೀರಾ? ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಕೊಡ್ತೀರಾ? ಫೆಬ್ರವರಿ ಮಾರ್ಚ್ 2024-25 ಸಾಲ ದುಡ್ಡು ಎಲ್ಲೋಯ್ತು? ಇಷ್ಟೇ ಪಾಯಿಂಟ್. ಲೆಕ್ಕ ಕೊಡಿ ಸಿದ್ದರಾಮಯ್ಯ. ಸರ್ಕಾರ ನೋಡಿ ಅಣ್ಣ, ದಪ್ಚರ್ಮದ ಸರ್ಕಾರ. ಅವ್ರಿಗೆ ಒಂದು ಉದ್ದಟತನ ತಲೆಯಲ್ಲಿ ಏನು ಕೂತ್ಕೊಬಿಟ್ಟಿದೆ. ಅಪ್ಪ, ಮೊನ್ನೆ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದಂಥ ವ್ಯಕ್ತಿಗೆ 136 ಜನ ಗೆದ್ದುಬಿಟ್ಟಿದ್ದಾರೆ. ಮ್ಯಾಸಿವ್ ಮೆಜಾರಿಟಿ ಇಟ್ಕೊಬಿಟ್ಟಿದ್ದೀವಿ ನಾವು, ಇದು ಇದೇ ರೀತಿ ಇರುತ್ತೆ ಅಂತಕ್ಕಂಥ ಪಾಪ ತಪ್ಪು ಪರಿಕಲ್ಪನೆಯಲ್ಲಿ ಬದುಕ್ತಾ ಇದ್ದಾರೆ. ಇದರಿಂದ ಹೊರಗಡೆ ಬರಬೇಕು. ತಾವೊಂದು ಪ್ರಶ್ನೆ ಕೇಳಿದ್ರಿ, ಎಲ್ಲದಕ್ಕೂ ಸಮಯ ಕೊಡಬೇಕು. ಸಮಯ ಅತಿರೇಕಕ್ಕೆ ಹೋಗಿದೆ. 1 ವರ್ಷಕ್ಕೂ ಅಧಿಕ ಆದರೂ ಕೂಡ ಇಲ್ಲಿವರೆಗೂ ಈ ಪ್ರಶ್ನೆಗಳು ಉದ್ಭವ ಆಗಿ ಇದಕ್ಕೆ ಸಿಕ್ಕಬೇಕಾಗಿರ್ತಕ್ಕಂಥ ಉತ್ತರ ಜನತೆಗೆ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ದಾಖಲೆ ಸಮೇತವಾಗಿ ಯಾವ ದಿನಾಂಕದಲ್ಲಿ ಏನೇನು ಇವರು ಘೋಷಣೆ ಮಾಡ್ಕೊಂಡಿದ್ರು, ಯಾವಾಗ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಪ್ರಾವಿಷನ್ ಮಾಡ್ಕೊಂಬಂದಿದ್ದಾರೆ, ಎಲ್ಲಿ ಮಿಸ್ಪ್ಲೇಸ್ಗಳಾಗಿದೆ ದುಡ್ಡು, ಇದ್ರ ಬಗ್ಗೆ ಸಂಪೂರ್ಣ ವಿವರ ಕೊಟ್ಟಿದ್ದೀನಿ. ಇನ್ನು ಮುಂದೆ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಪ್ರತಿಕ್ರಿಯೆ ಬಹಳ ಸೂಕ್ಷ್ಮ ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಸಾಂವಿಧಾನಿಕ ಹುದ್ದೆ ಇಲ್ಲ, ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿ ಆದ್ಮೇಲೆ ಉತ್ತರ ಕೊಡ್ತಾರೆ. ಇಲ್ಲ ನಾವು ಸರ್, ಒಂದು ಕೆಲಸ ಮಾಡೋಣ. ಜನತಾದಳ ಪಕ್ಷ ಏನು ಅರ್ದಿದ್ಯೋ ಅರ್ದಿಲ್ವೋ, ಒಂದು ಪ್ರಾದೇಶಿಕ ಪಕ್ಷ ಆಗಿ ಪಾಪ ಅವರೇ ಹೇಳಿದ್ರು 17, 18, 19 ಸ್ಥಾನಕ್ಕೆ ಬಂದಿದ್ದೀರಾ ಅಂತ. ಸರ್, ಈಗ ಹೊಸದಾಗೆ ಸೋಷಿಯಲ್ ಮೀಡಿಯಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿ